ನಮಸ್ಕಾರನಪ್ಪ ಎಲ್ಲ ರೈತರಿಗೂ. ಇವತ್ತು ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ ನಮ್ಮ ಚಾನಲ್ಲಾಗ ಆಲ್ರೆಡಿ ಸುಮಾರು ಸಲ ಕೊಟ್ಟಿದ್ದೀನಿ. ಕೊತ್ಮೀರಿ ಸೊಪ್ಪು ಇದೊಂಥರ ಹೆಂಗಂತ ಹೇಳಿದ್ರೆ ಲಾಟ್ರಿ ಇದ್ದಂಗೆ. ಸಿಕ್ಕಿದ್ರೆ ಶಿಕಾರಿ, ಇಲ್ಲಾಂದ್ರೆ ಬಿಕಾರಿ ಅಂತಾರೆ. ಆ ಥರ ಅಂದರೆ ಸಿಕ್ಬಿಟ್ರೆ ಒಂದು ಒಳ್ಳೆ ಸ್ಥಾನಕ್ಕೆ ಎತ್ಕೊಂಡು ಕುಳಿಸ್ತದೆ. ಸಿಕ್ಕಿಲ್ಲ ಅಂತ ಹೇಳಿದ್ರೂ ಅಷ್ಟೇ ಜಾಸ್ತಿ ಪಾತಾಳಕ್ಕೆ ತಳ್ಳಲ್ಲ, ಬೇರೆ ಬೆಳೆಗಳು ತಳ್ದಂಗೆ. ಯಾಕಂತ ಹೇಳಿದ್ರೆ ಬೇಸಿಕ್ ಆಗಿ ಇದಕ್ಕೆ ಬಂಡವಾಳನೇ ಕಮ್ಮಿ. ಅದ್ರಲ್ಲಿ ಬೇರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಹಾಕಿದ್ದು 30 ದಿನಕ್ಕೆ ಎಲ್ಲ ಬೆಳೆ ಬಂದ್ಬಿಡ್ತದೆ. ಮೊದಲೆಲ್ಲ ಬಂದು 45 ದಿನ ಕಾಯ್ಕೊಂಡಿದೆ ಇದೆ. ಇವಾಗೆಲ್ಲ ಬಂದು 30 ದಿನಕ್ಕೆಲ್ಲ ಕಿತ್ಕೊಳ್ಬೋದು. ಯಾವ ರೀತಿ ಚೆಲ್ತಾರೆ ಮತ್ತೆ ಎಷ್ಟು ದಿನಕ್ಕೆ ಬರ್ತದೆ ಇದೆಲ್ಲ ನಾನು ಹೇಳಿದ ಹೋಗದೆ. ಇನ್ನೊಂದ್ಸಲಿ ಇನ್ನೊಬ್ರು ಕೈಯಾಗಿ ಹೇಳ್ಸೋಣ. ಇವರೆಲ್ಲ ಗೊತ್ತಿರೋರು ಗೊತ್ತು ಅಂತ ಕಮೆಂಟ್ ಮಾಡ್ರಿ, ಗೊತ್ತಿಲ್ದಿರೋರು ಹೊಸಬ್ರು ಅಂತ ನೋಡ್ರಿ. ನಮಸ್ಕಾರ. ಏನ್ ಈ ನಡುವೆ ಕೊತ್ಮೀರಿ ಸೊಪ್ಪನ್ನ ಬಿಡಂಗಿಲ್ಲ, ಏನಿದ್ರ ಉದ್ದೇಶ ಅರ್ಥ ಆಗ್ತಾ ಇಲ್ಲ ನನಗೆ. ಕೊತ್ಮೀರಿ ಸೊಪ್ಪಲ್ಲಿ ಅಂದ್ರೆ ಫಸ್ಟ್ ಲಾಸ್ ಆಗಿದ್ರಿ, ಲಾಸ್ ಅಂದ್ರೆ ಹಾಕಿರೋ ಬಂಡವಾಳ ಬಂದೈತೆ ಅಷ್ಟೇ. ಅದ್ರಲ್ಲೇ ತಿರ್ಗಾ ಲಾಭ ಮಾಡ್ಬೇಕಂತ ಹಾಕಿದ್ರಿ. ಓಕೆ, ಬಿದ್ದಿದ್ದ ಜಾಗದಾಗೆ ಎದ್ ಬಿಡ್ಬೇಕು ಅಂತ ನೀವು ಎಲ್ಲಿ ಹೋಗೈತಾ ಅಲ್ಲೇ ಎತ್ಕೋಬೇಕು. ನಿಜ ಹೇಳು. ನಿಜನೇ. ಇನ್ನೊಂದ್ ಮಾತು ಹೇಳು. ಎಲ್ಲಿ ಹೋಗೈತಾ ಅಲ್ಲೇ ಕಿತ್ಕೊಬೇಕು. ಓ ಸರಿಯಪ್ಪ, ಇರ್ಲಿ, ಆಯ್ತು, ಸಂತೋಷ. ಇದು ಕೊತ್ಮೀರಿ ಸೊಪ್ಪು ಅಂತ ಹೇಳಿದ್ರೆ ನಮ್ ಕಡೆಗೆಲ್ಲ ಚಿರಪರಿಚಿತ. ಆಲ್ಮೋಸ್ಟ್ ಬೆಳೆದಿರೋರ್ಗೆ ಗೊತ್ತಿರ್ತದೆ ಎಷ್ಟು ಸಿಂಪಲ್ ಬೆಳೆ ಅಂತ. ಬೆಳೆದಿರೋರ್ಕ ಮಾಹಿತಿ ಅಷ್ಟೇ ಇದು. ಇನ್ನೊಂದೇನಂತ ಹೇಳಿದ್ರೆ ಇವಾಗ ಈ ಮಾಹಿತಿ ಕೊಡಕ್ ಬಂದ್ಬಿಟ್ರೆ ಕೊತ್ಮೀರಿ ಸೊಪ್ಪಿಗೆ ಇವಾಗೆ ರೇಟ್ ಇಲ್ಲ, ಇವ್ರು ವಿಡಿಯೋಗಳು ಬೇರೆ ಮಾಡಾಕ್ತವ್ರೆ ಅಂತ ಕೆಲವೊಬ್ರು ಮಾತಾಡ್ಕೊಳ್ಳುತ್ತಾರೆ. ಸೊ ಇದಕ್ಕೇನ್ ಹೇಳ್ತೀರಾ? ಕೊತ್ಮೀರಿ ಸೊಪ್ಪು ಎಲ್ರು ಹಂಗೆ ಅನ್ಕೊಂಡ್ರೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಕೊತ್ಮೀರಿ ಸೊಪ್ಪು ನೋಡ್ತಾರೆ, ಟೊಮೊಟೊ ನೋಡ್ತಾರೆ. ಇವೆರಡು ಅಡಿಗೆ ಮನೇಲಿ ಇರಲೇಬೇಕು. ಅದು 10 ರೂಪಾಯಿ ಆಗ್ಲಿ 100 ರೂಪಾಯಿ ಆಗ್ಲಿ ಕಟ್ಟು. ಹಂಗೆ ರೈತರು ಅಷ್ಟೇ. ಈಗ ಲೋ ಬಜೆಟ್, ಈಗ ನೀವು ಹೇಳ್ದಂಗೆ ಲೋ ಇನ್ವೆಸ್ಟ್ಮೆಂಟ್ ಹೈ ಪ್ರಾಫಿಟ್ ಬಂದ್ರೆ, ಇಲ್ಲಾಂದ್ರೆ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನಮ್ಗೆ ಬೀಜದ ಖರ್ಚಾದ್ರೂ ಕೊಡ್ಬಿಟ್ಟು ಕಿತ್ಕೊಂಡ್ ಹೋಗ್ತಾರೆ. ಕಾಲ್ ಭಾಗನ ಅರ್ಧ ಭಾಗನ ಕಿತ್ಕೊಂತಾರೆ. ಮತ್ತೆ ನಿಮ್ಗೆ ಇನ್ನೂ ಗೊತ್ತಿರ್ಲಿ ಸೀಸನ್ ಈಗ ಆಲ್ಮೋಸ್ಟ್ ಈಗ 6ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಸೀಸನ್ ಸ್ಟಾರ್ಟ್ ಆಗಿದೆ. ಡೆಲ್ಲಿದು, ಮಹಾರಾಷ್ಟ್ರದು ಇವತ್ತಿಂದ. ಇಲ್ಲಿಂದ ಆಚೆ ನಮ್ಗೆ ಮಿನಿಮಮ್ ಕಟ್ಟು ಬಂದ್ರೆ ನಮ್ಗೆ 10 ರೂಪಾಯಿಂದ 15 ರೂಪಾಯಿ ಇದ್ದೇ ಇರುತ್ತೆ. ಮಿನಿಮಮ್ ಪ್ರೈಸ್ ಒಂದ್ ಲೆಕ್ಕಾಚಾರಕ್ಕೆ ಒಂದು ಆವರೇಜ್ ಪ್ರೈಸ್ ಇರ್ತದೆ. ಒಂದ್ ಎಕರೆ ಸೊಪ್ಪು ಬೆಳೆದ್ರೆ ನಮ್ಗೆ ಕನಿಷ್ಠ 1 ಲಕ್ಷ ಆದ್ರೂ ನಿಮ್ ಧೈರ್ಯ ಅದು. ಈಗ ಸೀಸನ್ ಇರ್ತದೆ ಅನ್ನೋದೊಂದು ಧೈರ್ಯದ ಮೇಲೆ ಮಾಡಿದೀರ. ಮೊದಲನೇದಾಗಿ ಇನ್ನ ನಿಮ್ದು ಬೀಜಗಳು ಯಾವ್ದು ಅಂತ ತೋರಿಸಿದ್ರೆ ಚೆನ್ನಾಗಿರ್ತದೆ. ಯಾಕಂತ ಹೇಳಿದ್ರೆ ಈಗ ಕೆಲವೊಬ್ರು ಒಂದು ವೆರೈಟಿ ಯಾವ್ದು ಅಂತ ಕೇಳಿ ತುಂಬಾನೇ ಈಗ ತುಂಬಾ ಚೆನ್ನಾಗಿರೋ ವೆರೈಟಿಗಳು ಅಂದ್ರೆ ಹನುಮಾನ್ ಸೀಡ್ಸ್ ಅಂತ ಬರುತ್ತೆ, ಸೋಲಾರ್ ಸೀಡ್ಸ್. ಮತ್ತೆ ಇದು ನೋಡಿ, ಈಗ ನಾವು ಚೆಲ್ಲಿರೋದು ಸೋಲಾರ್ ಸೀಡ್ಸ್ ಅಂತ. ಇದು 2 kg ಪ್ಯಾಕೆಟ್. 1 kg ಬಂದು 280 ರೂಪಾಯಿ ಇದೆ. 1 kg ಇದು ಅರ್ಲಿ ಗ್ರೀನ್ ಅಂತ 25 ರಿಂದ 30 ದಿವಸದಲ್ಲಿ ಬಂದ್ಬಿಡುತ್ತೆ. ಒಂದು ಎಕರೆಗೆ ನಮ್ಗೆ 35 ರಿಂದ 40 kg ಚೆಲ್ಬೇಕು. ಅವರೇಜ್ ಕಂಪನಿ ರೆಕಮೆಂಡೇಶನ್. ನಾವ್ ಇನ್ನೂ 10 kg ಎಕ್ಸ್ಟ್ರಾನೇ ಚೆಲ್ತೀವಿ. ಯಾಕೆಂದ್ರೆ ತುಂಬಾ ತೆಳುವಾಗ್ಬಿಟ್ರೆ ಬರೋದ್ ಲೇಟ್ ಆಗ್ಬಿಡುತ್ತೆ. ಬರೋದ್ ಲೇಟ್ ಆದ್ರೆ ಹೂವು ಬಂದ್ಬಿಡುತ್ತೆ. ಇವಾಗ ಅದೊಂದು ಕಡೆ ಇರ್ಲಿ ವಿಚಾರ. ಮೊದ್ಲೆಲ್ಲ ಆಗ್ತಾ ಇದ್ದಿದ್ದೆಲ್ಲ ಬಂದು ಅಷ್ಟು ಬೀಜ ಆಗ್ತಾ ಇರಲಿಲ್ಲ. 35 kg ಆಗ್ತಾ ಅಲ್ಲ ಎಕರೆಗೆ. ಇದು ಮಾಮೂಲಿ 45 ದಿನದ್ದು ದುರ್ಗಾ ಸೀಡ್ಸ್ ಅಂತ ಬರ್ತದೆ. ಅವೆಲ್ಲ ಬಂದು ಒಂದು 20 kg ಅಷ್ಟೇ ಚೆಲ್ತಾ ಇದ್ದು. ಅದು ಒಂದೊಂದು ಬೇರ್ ಬಂದು ಇಷ್ಟು ಅಗಲ 2 ಗಿಡ ಕಿತ್ಕೊಂಡ್ರೆ 1 ಕಟ್, 3-4 ಹಾಕ್ಬಿಟ್ರೆ 1 ಕಟ್ ಬರೋದು. ಇದು ಹಂಗಲ್ಲ. ಇದು ಒಂದು ಬೀಜಕ್ಕೆ ಒಂದೇ ಕಡ್ಡಿ ಬರೋದು. ಕವಲೋಡಿ ಎಲ್ಲ ಬ್ರಾಂಚಸ್ ಬರಲ್ಲ. ಒಂದೇ ಕಡ್ಡಿ. ಒಂದ್ ಗಿಡಕ್ಕೆ ಒಂದೇ ಕಡ್ಡಿ. ಇವಾಗ ಇದು ಆಯ್ತು, ಬೀಜಗಳಾಯ್ತು. ಬೀಜಗಳಾದ್ಮೇಲೆ ಇನ್ನ ನೆಲದೇನ್ ತಯಾರಿ ಹೆಂಗ್ ಮಾಡ್ಬೇಕು? ನೆಲದ ತಯಾರಿ ಏನಿಲ್ಲ, ಸುಮ್ನೆ ಗೀಚ್ಬಿಟ್ಟು ಅಲ್ಲೇನಲ್ಲಿ ಹಾಕ್ತಾರದಷ್ಟೇ. ಆಳವಾದ ಉಳುಮೆ ಮಾಡ್ಬೇಕು, ಮತ್ತೆ ಉದ್ರುದ್ರಾಗಿರ್ಬೇಕು. ಗೊಬ್ಬರ ಜಾಸ್ತಿ. ಆಳವಾದ ಉಳುಮೆ ಮಾಡಿದ್ರೆ ಏನಾಗ್ತದೆ ಇದ್ರ ಪರಿಸ್ಥಿತಿ? ಬೀಜಗಳೆಲ್ಲ ಒಳಗಡೆ ಮುಣಗೋಗ್ತದೆ, ಸರಿಯಾಗಿ ಬರಲ್ಲ, ಇಮ್ರ್ಕೊಂಡ್ಬಿಡ್ತದೆ. ಬೀಜ ಇಮ್ರ್ಕೊಂಡ್ಬಿಡ್ತದೆ. ನೀವು ಗೊತ್ತಿರ್ಲಿ, ಇದು ಸುಮ್ನೆ ರೋಟ್ರಲ್ಲಿ ಹೊಡೆದ್ಬಿಟ್ಟು ಹಾಕಿರೋದು. ಆಮೇಲೆ ಇನ್ನೂ ಒಂದು, ಇದು ಕಂಟಿನ್ಯೂಸ್ ಆಗಿ 3 ಬೆಳೆ ಮಾಡ್ಬೋದು. ಹಿಂದಿಂದನೇ ಮಾಡ್ಬೋದು. ಈಗ ಮಾಡಿನೇ ಎಲ್ಲೋ ಇಲ್ದಿರ ಮಾಡಾಕಿರೋದು ಕೊತ್ಮೀರಿ ಸೊಪ್ಪು. ಲಾಸ್ಟ್ ಟೈಮ್ ಕೊತ್ಮೀರಿ ಚೆಲ್ಲಿದ್ದು, ಈ ಟೈಮ್ ಅದು ಕಿತ್ಕೊಂಡು ಇದನ್ನು ಕೊತ್ಮೀರಿ ರೇಟ್ 2 ದಿನ ತನಕ ಅಂದ್ರೆ 2 ದಿನ ಮಿಣಕ್ಕಂತದೆ. ಹಂಗ ಆವಾಗೈತ್ ಪರಿಸ್ಥಿತಿ. ನಿಮ್ಗೆ ಗೊತ್ತಿರ್ಲಿ, ಒಂದು ವಾರಕ್ಕೆ ಒಂದ್ ರೇಟ್ ಇದು. ಇವತ್ತು 10 ರೂಪಾಯಿ ಇದ್ರೆ ನಾಳೆ ದಿಢೀರ್ ಅಂತ 5 ರೂಪಾಯಿ ಆದ್ರೂ ಆಗ್ಬೋದು. ಅಥವಾ ಇವತ್ತು 5 ರೂಪಾಯಿ ಇರೋದು ನಾಳೆ ದಿಢೀರ್ ಅಂತ 20 ರೂಪಾಯಿ ಆದ್ರೂ ಆಗ್ಬೋದು. ಅನಿಶ್ಚಿತ ರೇಟ್ ಅಂತ ಅನಿಶ್ಚಿತ. ಆ ರೇಟ್ ಮಾರ್ಕೆಟ್ ಅಲ್ಲಿ ಬಂದಾಗ ಏನ್ ರೇಟ್ ಇರುತ್ತೆ ಆ ರೇಟ್ ಅಷ್ಟೇ. ಅದೇ ಲಾಟ್ರಿ ತರ. ಮತ್ತೆ ನಾವು ಸ್ಟಾಕ್ ಮಾಡ್ಕೊಂಡು ವಾರ ಮಾಡ್ತೀವಿ, ಆ ಸೀನ್ ಎಲ್ಲ ಇಲ್ಲ. ರೆಡಿಮೇಡ್ ಬಂದಾಗ ಏನ್ ರೇಟ್ ಇರುತ್ತೆ ಆ ರೇಟ್. ಇವಾಗ ಕಳೆ ಇಲ್ಲ ಇದ್ರಾಗ. ಕಳೆ ಮದ್ದು ಕೆಲವೊಬ್ರಿಗೆ ಗೊತ್ತಿರ್ತದೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ದಿರೋರ್ಕ ಹೇಳ್ಬಿಡೋದು. ನಾವ್ ಗೊತ್ತಿರೋಕ ನಿಮ್ ಜಮೀನಲ್ಲಿ ಕಳೆ ಇಲ್ಲ ಅಂದ್ರೆ ಕಳೆ ಔಷಧಿನ ಹೊಡಿಬೇಡ್ರಿ. ಅಕಸ್ಮಾತ್ ವಿಪರೀತ ಕಳೆ ಇದೆ ಅನ್ಬಿಟ್ರೆ ಕೊತ್ಮೀರಿ ಸೊಪ್ಪಲ್ಲಿ ಕಳೆ ಹೊರೆಯೋದಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಕಳೆ ಬರೋದಕ್ಕೆ 15 ದಿವಸ ತಗೊಳುತ್ತೆ ಕೊತ್ಮೀರಿ ಸೊಪ್ಪು ಚೆಲ್ಲಿರೋದ್ರಲ್ಲಿ. ಆಮೇಲೆ 15 ದಿವಸ ಆಗೋದ್ಮೇಲೆ ತುಳ್ಕೊಂಡು ಓಡಾಡಿದ್ರು ಕೊತ್ಮೀರಿ ಸೊಪ್ಪು ಹೋಗ್ಬಿಡುತ್ತೆ. ಅಷ್ಟು ಕ್ಲೀನ್ ಹೊರೆಯೋಕ್ ಆಗೋದಿಲ್ಲ. ನಾಟಿ ಮಾಡಿದ್ದಾದ ಬೀಜ ಚೆಲ್ಲಿದಾದ್ಮೇಲೆ ನಾವು ನೀರ್ ಬಿಡ್ತೀವಲ್ಲ, ಅಲ್ಲಿಂದ ಆಚೆ ನಮ್ಗೆ 5 ದಿವಸಕ್ಕೆ ಆಕ್ಸಿಕ್ಲೋರೋಕ್ವಿನ್ 0.7 ml ಅಥವಾ 1 ml
ಹಾಕೊಂಡು ಸ್ಪ್ರೇ ಮಾಡ್ಬಿಟ್ರೆ ಸಾಕು. 1 ml ಜಾಸ್ತಿ ಆಗಲ್ವಾ? ಒಂದೇ ಮೇಲೆ ಜಾಸ್ತಿ ಇದೆಲ್ಲ ಒಂದೇ ಮೇಲೆ ಸ್ಪ್ರೇ ಮಾಡೋದು, ಯಾಕಂದ್ರೆ ಕಳೆ ವಿಪರೀತ ಇದೆ. ಜರ್ಮಿನೇಷನ್ ಚೆನ್ನಾಗೇ ಬಂದೈತಲ್ಲ? ಜರ್ಮಿನೇಷನ್ ಚೆನ್ನಾಗಿ ಬಂದಿದೆ. ಇದು ನೆನ್ನೆ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಮಳೆ ವಿಪರೀತ ಮಳೆ ಬಿದ್ದಿತ್ತು. ಯಾವ್ದಲ್ಲ ಆಕ್ಚುಲಿ ಇದು ಆಮೇಲೆ ಇನ್ನೂ ಒಂದು ಈ ವೆರೈಟಿನಲ್ಲಿ ಮಳೆ ಹೆಚ್ಚಾಗಿ ಎಷ್ಟು ಬಿದ್ರೂ ಈ ಕ್ರಾಪ್ ಡ್ಯಾಮೇಜ್ ಆಗೋದಿಲ್ಲ, ಏನಂತ ತೊಂದ್ರೆ ಮಳೆ ಬಿದ್ದಷ್ಟು ಚೆನ್ನಾಗಿ. ಮೊದ್ಲೆಲ್ಲ ಬಂದ ಅರ್ಶನ ಬಂದ್ಬಿಡೋದು ಜಾಸ್ತಿ. ದುರ್ಗಾ ಸೀಡ್ಸ್ ಎಲ್ಲ ಬಂದಾಗ ಒಂದ್ ಜೋರಾಗಿ ಮಳೆ ಬಂದ್ಬಿಟ್ರೆ ಅವ್ರ ರೇಟ್ಗಳು ಸಡನ್ ಆಗಿ ಮಾರ್ಕೆಟ್ ಜಂಪ್ ಆಗ್ತಾ ಇತ್ತು. ಇದೇನಾದ್ರೂ ಮಳೆ ಬಂದ್ರೆ 4 ದಿವಸ ಬರೋ ಸೊಪ್ಪು 2 ದಿವಸ ಬಂದ್ಬಿಡುತ್ತೆ. ಈಗ ಆಕ್ಸಿಫ್ಲೋರಾಫಿನ್ ಒಂದು 0.5 ml ಇಂದ 0.7 ml 1 ಲೀಟರ್ಗೆ ನೆನ್ಸ್ಬಿಟ್ಟು ಒಂದು ಎಷ್ಟು ದಿನಕ್ಕೆ ಹೇಳಿದ್ದು? 5 ದಿವಸಕ್ಕೆ ಒಳಗಡೆ ಸ್ಪ್ರೇ ಮಾಡ್ಬೋದು. 5 ದಿವಸಕ್ಕೆ ಒಳಗಡೆ 5 ದಿವಸವರೆಗೂ ಹೊಡಿಬೋದಾ? 5 ದಿವಸದವರೆಗೂ ಹೊಡಿಬೋದು. ಅದೇ 4ನೇ ದಿವಸಕ್ಕೆ ಅಂದ್ರೆ ಒಂದೇ ಮೇಲೆ, ಆಮೇಲೆ 0.5 ಇಲ್ಲ 0.7 ಹಾಕಿ ಕಮ್ಮಿ ಮಾಡ್ಕೊಂಡ ಬರ್ಬೇಕು. ಅವ್ರ ರೆಕಮೆಂಡೇಶನ್ ಬಂದು ಲೇಟ್ ಆದಷ್ಟು ಡೋಸೇಜ್ ಕಡಿಮೆ ಮಾಡ್ಬೇಕು. ಅಲ್ಲಿ ಒಂದ್ 2 ದಿನಕ್ಕೂ ಹೊಡಿಬೋದಲ್ಲ? ಹೊಡಿಬೋದು. ಅಂದ್ರೆ ಅದ್ರದ್ದು ಸೈಡ್ ಎಫೆಕ್ಟ್ ಏನಿರುತ್ತೆ ಅಂದ್ರೆ ನೀವು ಇಲ್ಲಿ ಗಮನಿಸಬಹುದು. ಸೈಡ್ ಎಫೆಕ್ಟ್ ಇಲ್ಲಿ ಸ್ವಲ್ಪ ಅದು ಮೊಳತ ಮೇಲೆ ಎಲೆಗಳು ಸ್ವಲ್ಪ ಸುಟ್ಟಂಗ್ ಕಾಣಿಸುತ್ತೆ. ಅಂದ್ರೆ 3ನೇ ಎಲೆ 4ನೇ ಎಲೆ ಬಂದ್ಮೇಲೆ ಸರೋಗ್ಬಿಡುತ್ತೆ. ಅದೆಲ್ಲ ಎಂತ ಅದೇ ಇವಾಗ 4 ದಿನಕ್ಕೆ 5 ದಿನಕ್ಕೆ ಹೊಡೆದ್ರೆ ಈ ತರ ತೊಂದರೆ ಬರ್ತದೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಚೆಲ್ಲಿದ್ದು ಮಾರನೇ ದಿನ ಅಥವಾ 2 ದಿನಕ್ಕೆ ಹೊಡೆದ್ಬಿಟ್ರೆ ಈ ತರ ತೊಂದರೆ ಬರಲ್ಲ. ಆ ತರ ಇದಾಗೋದು. ಆಮೇಲೆ ಮದ್ದುಗಳು ಇದಕ್ಕೆ ಎಷ್ಟು ಸಲ ಹೊಡಿದೀರಾ? ಒಂದ್ ಸಲನೂ ಮಾಡಿದಿಲ್ಲ. ಲಾಸ್ಟ್ ಟೈಮ್ 2 ಬೆಳೆ ಬೆಳೆದಿದ್ದೆ, ಒಂದು ಮದ್ದು ಕೂಡ ಕೋಟ ಸ್ಪ್ರೇ ಮಾಡಿಲ್ಲ. ಏನಾದ್ರು ಕೊಟ್ರೆ ಅಂದ್ರೆ ಮ್ಯಾಂಕೋ ಜೆಬ್ ಅಥವಾ ರೆಡೋಮಿಲ್ ಮೆಟಾಲಿಕ್ಸ್ ಇಲ್ಲ ಇರ್ತಲ್ಲ, ಇದು ಕಾಂಬಿನೇಷನ್ ಯಾವ್ದನ್ನ ಒಂದು ಕೊಟ್ರೆ ಸಾಕು. ಹುಳು ಬಾಧೆ ಅದು ವೈದ್ಯ ಅದು ಬರೋದಿಲ್ಲ, ಯಾಕೆಂದ್ರೆ ಸೊಪ್ಪು ಬೆಳೆಷ್ಟೊತ್ತಿಗೆ ಬಂದ್ಬಿಡುತ್ತೆ. ಆ ಕೀಟ ಬಂದ ಅದನ್ನ ಗುರ್ಸ್ಬೇಕು ತಿನ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಲ್ವಾ, ಅದ್ ನೋಡಿ ಬರೋಷ್ಟೊತ್ತಿಗೆ ಸೊಪ್ಪೆ ಖಾಲಿ ಆಗೋಗಿರ್ತದೆ. 100% ಆರ್ಗಾನಿಕ್ ಅಲ್ಲಿ ಬೆಳಿಬಹುದು, ಬೇಕಿದ್ರೆ ಬೆಳಿಬಹುದು. ಬಟ್ ಏನಾದ್ರು ಮಳೆ ತೇವಾಂಶ ಆ ಟೈಮಲ್ಲಿ ನೋಡಿದ್ರೆ ಒಂದು ಪೌಡರ್ ಹೊಡಿಬೇಕಾಗ್ತದೆ. ಬೇಸಿಗೆನಾಗ ಅಂತ ಹೇಳಿದ್ರೆ ಒಂದು ಟಾನಿಕ್ ಹೊಡಿಬೇಕು ಅಷ್ಟೇ ತಾನೆ? ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಅತಿ ಹೆಚ್ಚಾಗಿ ಕೋಸೆ ಕ್ಯಾಪ್ಸಿಕಮ್ ಹೊಡೆಯಷ್ಟು ಸ್ಪ್ರೇ ಸೀನ್ಗಳು ಆತರ ಯಾವ್ದಿಲ್ಲ ಇದ್ರಲ್ಲಿ. ಸಿಂಪಲ್ ಆಗಿ ಒಂದೇ ಕೋಟ. ಗೊಬ್ಬರಗಳು ಇದಕ್ಕೆ ಮುಂಚೆ ಎಲ್ಲಾನು ಹಿಂದೆಲ್ಲ ಯೂರಿಯಾಗಳು ಹಾಕ್ತಾ ಇದ್ವಿ. ಇವಾಗ ಯೂರಿಯಾಗಳು ಹಾಕ್ಬಾರ್ದು ಅನ್ಬಿಟ್ಟು ಯೂರಿಯಾ ವಿತೌಟ್ ಯೂರಿಯಾ ಅದ ನೆಲಕ್ಕೆ ಏನಾದ್ರು ಸ್ವಲ್ಪ DAP 10-20 ಏನ ಹಾಕಿದ್ರೆ ಅದು ಓಕೆ. ಇಲ್ಲಾಂದ್ರೆ ಬರೀ 15-15 20-20 ಒಂದ್ ಸಲ ಒಂದ್ ಎಕರೆ ಮುಗೀತು ಅಷ್ಟೇ. ಒಂದ್ ಸಲ ಕೊಡ್ತೀವಿ ಒಂದ್ಸಲ. ಅದು ಏನೋ ಉದ್ದೇಶಕ್ಕೆ ಸ್ವಲ್ಪ ಗ್ರೀನಿಶ್ ಬರ್ಲಿ ಕಲರ್. ಇಲ್ಲಾಂದ್ರೆ ಗ್ರೀನಿಶ್ ಇದ್ರೆ ಮಾತ್ರ ಮಾರ್ಕೆಟ್, ವೈಟ್ ಕಲರ್ ಯೆಲ್ಲೋ ಕಲರ್ ಇದ್ರೆ ತೆಗೆಯೋದಿಲ್ಲ. ಅದ್ರಿಂದ ಅಷ್ಟೇನಾ? ಇನ್ನೇನಿಲ್ಲ ಇದು ಬೆಳೆ ಅಷ್ಟೇ. ಆ ಬೆಳೆ ಸಿಂಪಲ್ ಬೆಳೆ. ಇದು ನೀವು ನೋಡ್ತಕ್ಕಂಥದ್ದು 15 ದಿವಸದ ಕೃಷಿ. ಈಗ ಅಲ್ಲಿ ನೋಡೋಣ ಫೈನಲ್ ಇನ್ನೊಂದ್ 4 ದಿವಸದಲ್ಲಿ ಕೇಳೋದಕ್ಕೆ ನೀರುಗಳು ಹಾಕೋದು ಹೆಂಗೆ ಇದಕ್ಕೆ ಅದನ್ನೆಲ್ಲ ಅಲ್ಲೋಗಿ ಎಕ್ಸ್ಪ್ಲೈನ್ ಮಾಡೋಣ. ಅಷ್ಟ ಇವಾಗ ಇದೆಲ್ಲ ಆಯ್ತು. ಇನ್ನ ಕಟ್ಟುಗಳ ವಿಚಾರಕ್ಕೆ ಬಂದಾಗ ಎಷ್ಟ್ ಮಾತ್ರ ಕಟ್ಟುಗಳು ಬರ್ಬೋದು ಒಂದೇ? ಈಗ ಏನು ತೆಳುವಾಗಿ ಚೆಲ್ಲಿಲ್ಲ, ನಾವು ಎಕರೆಗೆ 40-50 kg ಚೆಲ್ಕೊಂಡಿದೀವಿ ಅಂದ್ರೆ ಸೊಪ್ಪು ಚೆನ್ನಾಗಿ ಬಂದ್ರೆ 4 ಮೂಲೆನಲ್ಲೂ ಚೆನ್ನಾಗಿ ಬಂದಿದೆ, ಗ್ರೀನಿಶ್ ಆಗಿ ಚೆನ್ನಾಗಿ ಬಂದಿದೆ ಅಂದ್ರೆ ಒಂದು 10,000 ಬಂಚ್ವರೆಗೂ ತೆಗಿಬಹುದು. 10,000 ಬಂಚ್. 10,000 ಬಂಚ್ ಅಂದ್ರೆ ಚಿಕ್ಕದಲ್ಲ. ನೀವು ಮಾರ್ಕೆಟ್ ಅಲ್ಲಿ ನೋಡ್ತಕ್ಕಂಥದ್ದು ಒಂದು ಬಂಚ್ನ 2 ಬಂಚ್ ಮಾಡ್ಬಿಟ್ಟಿರ್ತಾರೆ. ಈ ತರ ಕೈಯಲ್ಲಿ 2 ಕೈಲಿ ಇಟ್ಕೋಬೇಕು, ಅಷ್ಟನ್ನ ಒಂದು ಬಂಚ್ ಅಂತಾರೆ. ಆ ತರ ಇಟ್ಕೊಂಡ್ರೆ ಒಂದ್ ಬಂಚ್ ಒಂದ್ 10,000 ಬಂಚ್ ಬರುತ್ತೆ. 10,000. ಅದ್ರಲ್ಲಿ ಮಾರ್ಕೆಟ್ ರೇಟ್ ಏನ್ ರೇಟ್ ಇದೆ ನಮ್ಗೆ ಅಷ್ಟು ಲಾಭ ನಿರೀಕ್ಷೆ ಮಾಡಬಹುದು. ಇವಾಗ 10,000 ಬಂಚ್ ಅಂತ ಹೇಳಿದ್ರೆ 10 ರೂಪಾಯಿ ಸಿಕ್ಕಿದ್ರೆ 1 ಲಕ್ಷ ರೂಪಾಯಿ. ಈಗ ಪ್ರೆಸೆಂಟ್ ರೇಟ್ 1,000 ರೂಪಾಯಿ ಇದ್ರೆ 1 ಲಕ್ಷ ಕೊಡ್ತಾರೆ. ಇವಾಗ ಉಳ್ಮೆಯಿಂದ ಹಿಡಿದು ಎಲ್ಲ ಲೆಕ್ಕ ಹಾಕಿದ್ರೆ ಒಂದ್ ಎಕರೆಗೆ ಒಂದು 15,000 ಸಾಕಾ? ಇಲ್ಲ, ಒಂದು 25,000 ಬೇಕು. ಏನಕ್ಕ? ಈಗ ಬೀಜದಲ್ಲಿ ಲೆಕ್ಕ ಹಾಕೊಳ್ಳಿ. 50 kg ಬೀಜ ಅಂದ್ರೂ 40 kg ಬೀಜ ಅಂದ್ರೂ 280 ರೂಪಾಯಿ. 3-4 12 ಒಂದು 15,000 ಇಟ್ಕೊಳ್ಳಿ. ಗೊಬ್ಬರ ಒಂದ್ 2 ಚೀಲ ಒಂದು 5,000. ನಂತರ ಬಂದು ಔಷಧಿ ಒಂದು 500 ರೂಪಾಯಿ, 1,000 ರೂಪಾಯಿ ಔಷಧಿ. 1,000 ರೂಪಾಯಿ ಎಲ್ಲ ಒಂದು 20,000. ಆಮೇಲೆ ಉಳುಮೆ ಮಾಡೋದಕ್ಕೆ ಎಲ್ಲ ಒಂದು 4-5,000 ಬೇಕು. ಎಲ್ಲ ಒಂದು 25,000 ಎಲ್ಲ ಖರ್ಚು. ಕಳೆ ಏನು ತೆಗ್ಸೋದಿಲ್ಲ ಅಂದ್ರೆ ಅಷ್ಟೇ. ಏನು ಬೇಕಾಗಿಲ್ಲ. ನೋಡಿ, ಈಗ ನಾವು ಆಕ್ಸಿಫ್ಲೋರಾಫಿನ್ ಸ್ಪ್ರೇ ಮಾಡಿದೀವಲ್ಲ, ನೀವು ಹುಡುಕೊಂಡ್ರು ತೋಟದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಕಳೆನೇ ಕಾಣಿಸ್ತಾ ಇಲ್ಲ. ನೋಡ್ತಾ ಇದೀರಿ. ಸರಿ, ಇದೆಲ್ಲ ಆಯ್ತು. ಇನ್ನೇನಪ್ಪ ಅಂತ ಹೇಳಿದ್ರೆ ಒಂದ್ ಲೆಕ್ಕಾಚಾರಕ್ಕೆ ಮಿನಿಮಮ್ ಒಂದು 10 ರೂಪಾಯಿ ರೇಟ್ ಇದ್ರೆ ರೈತನಿಗೆ ಕೊತ್ಮೀರಿ ಸೊಪ್ಪು ತೋಟದಾಗ ಒಂದ್ ಎಕರೆಗೆ ಒಂದು 80,000 ಲಕ್ಷ ರೂಪಾಯಿ ಆಗ್ತದೆ. 80,000 ಲಕ್ಷ ರೂಪಾಯಿ ಅವ್ನ್ ಖರ್ಚು ಕಳೆದ್ರೇನೋ ಒಂದ್ ತಿಂಗಳಿಗೆ ಒಂದು ಸಂಬಳ ಬಂದಂಗೆ ಒಂದು 50-60 ಉಳಿತದೆ. ಅಷ್ಟು ಮಿನಿಮಮ್ 10 ರೂಪಾಯಿ ಮಾರಿದ್ರೆ ಒಂದು 5 ರೂಪಾಯಿ ಅಂತ ಹೇಳಿದ್ರೆ ಅವ್ನ ಹಾಕಿರೋ ಖರ್ಚಿಗೆ ಡಬಲ್ ಬರ್ತದೆ. ಇನ್ನು ಅದಕ್ಕಿಂತ 5 ರೂಪಾಯಿ ಅದನ್ನ ಕೆಳಗಡೆ ಬಂದ್ಬಿಟ್ರೆ ಬೀಜದ ಕೊಟ್ಬಿಟ್ಟು ಬೀಜದ ಬರ್ತದೆ. 5 ರೂಪಾಯಿ ಇದ್ರೆ 25,000 ಹಾಕಿದ್ರೆ 25,000 ಕೈಗೆ ಬರ್ತದೆ. 25,000 ಹೇಳಕ್ಕಾಗಲ್ಲ. 25,000 ಕಳೆದ ಒಂದು 10,000 15,000 ಕೈಗೆ ಬರುತ್ತೆ. ಹೆಂಗಾದ್ರೂ ಆಗ್ಲಿ ಜಾಸ್ತಿ ಪ್ರಮಾಣದಲ್ಲಿ ಲಕ್ಷಗಳು ಕಳ್ಕೊಳ್ಳೋದು ಏನಿಲ್ಲ. ಆಮೇಲೆ ಇನ್ನೊಂದು, ಇದನ್ನ ಕೊತ್ಮೀರಿ ಸೊಪ್ಪನ್ನ ಜಾಸ್ತಿ ನಿರೀಕ್ಷೆ ಇಟ್ಕೊಂಡು ಬೇಸಾಯ ಮಾಡಬಾರ್ದು. ಸುಮ್ನೆ ಊಟ ಜೊತೆ ಉಪ್ಪಿನಕಾಯಿ ತರ ಹಾಕ್ಕೊಬೇಕು. ಟೈಮ್ ಪಾಸ್ಗೆ ಇರ್ಲಿ ಹೋದ್ರೆ 25,000 ಅದನ್ನೇ ಊಟ ಜೊತೆ ಉಪ್ಪಿನಕಾಯಿ ತರ ಹಾಕೊಬೇಕು. ಅದು ತಿಂದ್ರು ತಿನ್ಬೋದು, ತಿಂದಿದಾದ್ರೂ ಇರ್ಬೋದು, ಚಿಂತೆ ಇಲ್ಲ. ನಮ್ಮ ಹಣೆ ಬರೀ ಎಷ್ಟಿರುತ್ತೆ. ಅಕಸ್ಮಾತ್ ಲಾಭ ಚೆನ್ನಾಗಿ ರೇಟ್ ಇದ್ರೆ ಚೆನ್ನಾಗಿ ಲಾಭ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಒಂದಷ್ಟು ಮಿನಿಮಮ್ ಆದ್ರೆ ಬರುತ್ತೆ. ಸರಿನಪ್ಪ, ಇಷ್ಟೆಲ್ಲ ಅಷ್ಟು ಹೇಳಿದೀಯಾ. ಯಾರಾದ್ರೂ ಅಲ್ಪ ಸ್ವಲ್ಪ ಗೊತ್ತಿಲ್ದಿರೋರು ಈ ವಿಡಿಯೋ ನೋಡ್ಕೊಂಡ್ಲಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕ ನಿನ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತಾ ಇದೀನಿ. ಬೇಜಾರ್ ಏನಾದ್ರು ಮಾಡ್ಕೊಂಡಿದ್ರೆ ಕ್ಷಮಿಸ್ಬಿಡು.
ನಿಮ್ ವೀಕ್ಷಕರಿಗೆ ಬೇಜಾರಾಗ್ಬಿಡ್ತದೆ ಅನ್ಬಿಟ್ಟು ನಾನು ಇಷ್ಟ ಮಾತು ಮಾಡ್ತೇನೆ. ಇಲ್ಲ ಇನ್ನ ಕೆಳಗಡೆ ಲೆವೆಲ್ ಹೋದ್ರೆ ಆ ಲ್ಯಾಂಗ್ವೇಜ್ ಬೇರೆ ತರ ಬಂದ್ಬಿಡ್ತದೆ. ಓಕೆ ಸ್ನೇಹಿತರೆ, ವಿಡಿಯೋ ಎಲ್ಲಾರು ನೋಡಿದಿರ. ಆಮೇಲೆ ನೀರು ವಿಚಾರ ಕರೆಕ್ಟ್ ಆಗಿ ಮಳೆಯವರೆಗೂ ಚೆನ್ನಾಗಿ ನೋಡ್ಕೋಬೇಕು. ಡೈಲಿ ತೇವಾಂಶ ಇರ್ಬೇಕು. ಆಮೇಲೆ 8 ರಿಂದ 9 ದಿವಸಕ್ಕೆ ಮೊಳಕೆ ಬರ್ತದೆ. ಆಮೇಲೆ 10 ದಿವಸಕ್ಕೆ ಮೊಳಕೆಲ್ಲ ಫಿನಿಶ್ ಆಗ್ತದೆ. ಇನ್ನು 20 ದಿವಸದಲ್ಲಿ ತೋಟನೇ ಫಿನಿಶ್ ಆಗ್ಬಿಡುತ್ತೆ ಅಷ್ಟೇ. ಒಟ್ಟು ಟೋಟಲ್ 30 ದಿವಸದಲ್ಲಿ. ಅದರಿಂದ ಮೇಲ್ಗಡೆ ಏನಾದ್ರು ಬಂದಿಲ್ಲ ಅಂದ್ರೆ ನಿಮ್ ತೋಟ ಹೋದಂಗೆ ಲೆಕ್ಕ. 35 ದಿವಸನ ಆಗಿನ ಹಾರ್ವೆಸ್ಟ್ ಬಂದಿಲ್ಲ ಅಂದ್ರೆ ನೆಲದಲ್ಲಿ ಏನು ಸಾರಾಂಶ ಇಲ್ಲ ಅಂತ. ಆಮೇಲೆ ಎಲ್ಲ ಹೂಗಳು ಬಂದ್ಬಿಡುತ್ತೆ, ರೋಟ್ ಹಾಕ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ.